ಇವತ್ತಿನ ದಿನದ್ದು ಏನು ಹೆಬ್ಬಾಳದ ನೀವೆಲ್ಲ ಕೇಳ್ತಾ ಇದ್ದೀರಾ, ಇಟ್ಸ್ ಅ ಫಾಲೋ ಅಪ್ ಕೇಸ್. ಬೇರೆ ಅಹಮದಾಬಾದಲ್ಲಿ ಏನು ಆರೋಪಿಗೆ ಹಿಡಿದಿದ್ದಾರೆ, ಅವ್ರ ರಿಲೇಟಿವು ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಸಾಡು ಅಂತ ಹೇಳ್ತಾರೆ, ಅವರ ಹೆಂಡತಿ ಸಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ. ಸೊ ಫಾಲೋ ಅಪ್ ಕೇಸಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಮನೆಗೆ ಹೋಗಿ ಸರ್ಚ್ ಮಾಡಿದ್ದಾರೆ. ಅವ್ರ ಮನೆಯಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಅದೇ ರೀತಿ ಅವನು ಎಲ್ಲಿ ಕೆಲಸ ಮಾಡ್ತಾನೆ ಇಲ್ಲಿ ಒಂದು ಫ್ಯಾಕ್ಟ್ರಿಲಿ ಬಂದಿದ್ದಾರೆ. ಅಲ್ಲೂ ಸಹ ಯಾವುದೇ ರೀತಿಯಾದರೂ ಯಾವುದೇ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನೂ ಸಿಕ್ಕಿಲ್ಲ ಅವ್ರಿಗೆ. ನೋ ಕಾಂಟ್ರಬ್ಯಾಂಡ್ ವಾಸ್ ಫೌಂಡ್ ಆರ್ ಎನಿ ಮಟೀರಿಯಲ್ ಎನಿಥಿಂಗ್ ವಾಸ್ ಫೌಂಡ್. ಸೊ ಅಲ್ಲಿ ರಿಲೇಟಿವ್ ಅಂತ ಹೇಳಿ ಅದು ಫಾಲೋ ಅಪ್ ಕೇಸಿಗೆ ಇವ್ರಿಗೆ ವಿಚಾರಣೆಗಾಗಿ ಬಂದಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಫಿನೈಲ್ ಮಾಡೋಕ್ಕೆ ಏನು ಸಾಮಾನು ಇರುತ್ತೆ, ಕಾಸ್ಟಿಕ್ ಸೋಡಾ ಮತ್ತು ಸಾಲ್ಟು, ಆ ಥರದ್ದು ಒಂದು ಹಾಫ್ ಬ್ಯಾಗು ಚಿಕ್ಕದು ಬಾಟಲ್ಸ್ಗಳು ಆ ಥರ ಸಿಕ್ಕಿದೆ. ಕಾರ್ಮಿಕ ರಿಲೇಟಿವ್. ಫೆನೈಲ್ ಕಂಪನಿಯ ರಿಲೇಟಿವ್ ಅಲ್ಲ, ಅದು ಗಣಪತ್ ಲಾಲ್ ಅನ್ನುವಂಥವ್ರು. ಹಾಂ, ಅವ್ರ ರಿಲೇಟಿವ್. ಅವರೇ ಬಾಡಿಗೆ ತೊಗೊಂಡು ನಡೆಸ್ತಾರೆ. ಅವ್ರು ಏನು ಡೌಟ್ ಬಂದಿದೆ ಮೇಡಮ್ ಇಲ್ಲಿ? ಬಿಕಾಸ್ ರಿಲೇಟಿವ್ ಅಂತ ಹೇಳಿ ಬಂದಿದ್ದಾರೆ ಅವರು ಇಲ್ಲಿ. ಮನೇನೂ ಚೆಕ್ ಮಾಡಿದ್ದಾರೆ ಬೆಳಗ್ಗೆ, ಮನೇಲೂ ಏನೂ ಇಲ್ಲ. ಅವನ ಹೆಂಡತಿ ಇದ್ದಾರೆ, ಅವನಿಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಮತ್ತು ಇಲ್ಲೂ ಬಂದು ಚೆಕ್ ಮಾಡಿದ್ದಾರೆ, ಇಲ್ಲೂ ಅವ್ರಿಗೇನು ಸಿಕ್ಕಿಲ್ಲ. ಒಂದು ವರ್ಷದಿಂದ ಅಲ್ಲಿ ಯಾವುದೇ ಕೆಮಿಕಲ್ ತಯಾರಿ ಆಗ್ತಾ ಇರಲಿಲ್ಲ ಅಂತ ಮಾಹಿತಿ ಇದೆ. ಕೆಮಿಕಲ್ ಇದೆ ಅಲ್ಲಿ, ಫಿನೈಲ್ದು ಎಲ್ಲ ಇದೆ. ಇವನು ವೆಲ್ಡಿಂಗು ಕೆಲಸ ಮಾಡ್ತಾನೆ, ಇದನ್ನು ನೋಡ್ತಾನೆ. ಸೊ ಒಂದು 3 ಜನ ವರ್ಕರ್ಸ್ ಇದ್ದರು, ಅದನ್ನು ನೋಡಿಬಿಟ್ಟು ಅವ್ರು ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದೀನಿ. ಬಟ್ ಇಟ್ಸ್ ಜಸ್ಟ್ ಫಾಲೋ ಅಪ್ ಕೇಸು. ಯಾವುದೇ ರೀತಿ ತಾವು ಬರಿತಾ ಇರೋದು ಅದೆಲ್ಲ ತಪ್ಪಾಗುತ್ತೆ. ಅದು ಏನು ಅಲ್ಲಿ ಯಾವುದೇ ರೀತಿ ಕಾಂಟ್ರಬ್ಯಾಂಡ್ ಸೀಸ್ ಆಗುತ್ತೆ. ಹೌದು, ಹೌದು. ಅಂದರೆ ಕ್ಲೋಸ್ ರಿಲೇಟಿವ್ ಇದ್ದಿದ್ದರಿಂದ ಅವ್ರಿಗೆ ಚೆಕ್ ಮಾಡೋಕ್ಕೆ ಬಂದಿದ್ದಾರೆ.